ವೆಲ್ಕಮ್ ಬ್ಯಾಕ್. ಇನ್ನು ನಾಳೆ ಪ್ರಧಾನಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಹರಿಯಾಣ ಹಾಗೆ ಕಾಶ್ಮೀರದಲ್ಲಿ ಸರ್ಕಾರ ಸಂಬಂಧ ಸಭೆಯನ್ನ ಕರೆದಿರುವಂತದ್ದು. ಎರಡು ರಾಜ್ಯದಲ್ಲೂ ಕೂಡ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತನ್ನ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ ಹರಿಯಾಣದಲ್ಲಿ ನಾವು ಈಗಾಗಲೇ ಗಮನಿಸ್ತಾ ಇದ್ವಿ, ಬಿಜೆಪಿ 49 ಬಂದಿದೆ, ಕಾಂಗ್ರೆಸ್ 35. ಇದರಲ್ಲಿ INLD 1 ಆದ್ರೆ JJP 0, ಅದರ್ಸ್ 1 ಬಂದಿದೆ ಹರಿಯಾಣದಲ್ಲಿ. 2014ರಲ್ಲಿ ಇದೇ ಹರಿಯಾಣದಲ್ಲಿ ಬಿಜೆಪಿ 46 ಬಂದ್ರೆ ಕಾಂಗ್ರೆಸ್ 15 ಬಂದಿತ್ತು. ಆದರೆ 2019ರ ಎಲೆಕ್ಷನ್ ಅಲ್ಲಿ ಬಿಜೆಪಿ 40 ಬಂದ್ರೆ ಕಾಂಗ್ರೆಸ್ 31. ಆದರೆ ಈ ಸಲ ಸಾಕಷ್ಟು ನಿರೀಕ್ಷೆಗಳನ್ನ ಕಾಂಗ್ರೆಸ್ ಇಟ್ಕೊಂಡಿತ್ತು. ಈ ಸಲ ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಭೂಪೇಂದ್ರ ಸಿಂಗ್ ಹೂಡಾ ಅವರನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅವರು ಕೂಡ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಮಾಜಿ CM ಅವರು, ಕಾಂಗ್ರೆಸ್ಸಿನ ಮಾಜಿ CM. ಈ ಸರಿ ಸರ್ಕಾರ ಬಂದರೆ ತಾನೇ CM ಆಗ್ತೀನಿ ಅಂತ ಹೇಳ್ತಾ ಇದ್ರು. ಒಂದು ಕಡೆ ರಣದೀಪ್ ಸುರ್ಜೇವಾಲಾ ಅವರು ಕೂಡ ತಾನು CM ಆಗಬೇಕು ಅಂತ ಸಾಕಷ್ಟು ಪೈಪೋಟಿ ಕೂಡ ನಡೀತಿದೆ. ಆದರೆ ಈಗ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದೆ. ಜೊತೆಗೆ ಬಿಜೆಪಿ ಇದರಲ್ಲಿ ಮಹತ್ವವೆನ್ನುವಂತೆ 49 ಸೀಟನ್ನು ಗೆದ್ಕೊಂಡು ಈಗ ಸರ್ಕಾರ ರಚನೆ ಬಗ್ಗೆ ಈಗ ನಾಳೆ ಮಹತ್ವದ ಸಭೆಯನ್ನು ಕರೆದಿರುವಂಥದ್ದು. ಅದು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಒಂದು ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈಗಾಗಲೇ ಹೇಳ್ತಾ ಇದ್ರಿ ನೀವು, ಏನಂತ ಹೇಳಿದ್ರೆ ಬಿಜೆಪಿಗೆ ಆಡಳಿತ ವಿರೋಧ ಅಲೆ ಇದೆ ಅಂತ ಹೇಳ್ತಾ ಇದ್ರಿ. ಆದರೆ ಎಲ್ಲ ಒಂದ್ ಕಡೆ ಈಗ ಬಿಜೆಪಿನೇ ಗೆದ್ದು ಬೀಗಿದೆ. ಖಂಡಿತವಾಗ್ಲೂ ನಿಕೇಶ್, ನೋಡಿ, ಎಲ್ಲೋ ಒಂದ್ ಕಡೆ ಈ ಒಂದು ಗೆಲುವಿನತ್ತ ನಾಗಾಲೋಟವನ್ನ ಸಾಧಿಸ್ತಾ ಇದೆಯಲ್ಲ ಬಿಜೆಪಿಗೆ, ಇಲ್ಲಿ ಪ್ರಮುಖವಾಗಿ ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು ಬಿಜೆಪಿಗೆ ಮತ್ತೊಮ್ಮೆ ಮೋದಿ ಅಲೆ ವರ್ಕೌಟ್ ಆಗಿದೆ. ಅದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಹರಿಯಾಣದಲ್ಲಿ ಬಿಜೆಪಿಗೆ ಮೋದಿಯವರ ಅಲೆ ವರ್ಕೌಟ್ ಆಗಿರ್ಲಿಲ್ಲ. ಆಂಟಿ ಇನ್ಕಂಬೆನ್ಸಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿಯುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ 2 ಬಾರಿ ಗೆದ್ದು ಬಿಗಿದ್ದಂತಹ ಬಿಜೆಪಿ ಪಾಳ್ಯಕ್ಕೆ ಹರಿಯಾಣದಲ್ಲಿ ಹ್ಯಾಟ್ರಿಕ್ ಗೆಲುವಿನ ಒಂದು ನಾಗಾಲೋಟ ಬೀರೋದಕ್ಕೆ ಎಲ್ಲೋ ಒಂದ್ ಕಡೆ ಆಂಟಿ ಇನ್ಕಂಬೆನ್ಸಿ ತಡೆ ಒಡ್ಡುತ್ತೆ ಅನ್ನೋದು. ಅದೇ ರೀತಿಯಾಗಿ ಎಕ್ಸಿಟ್ ಪೋಲ್ ನ ಫಲಿತಾಂಶ ಹೊರಬಿದ್ದಂತ ಸಂದರ್ಭದಲ್ಲೂ ಕೂಡ ಈ ಆಡಳಿತ ವಿರೋಧಿ ಅಲೆ ಬಿಜೆಪಿಗೆ ಟಕ್ಕರ್ ಕೊಡುತ್ತೆ ಅಂತೇಳಿ ನೆಗೆಟಿವ್ ಆದಂತ ರಿಸಲ್ಟ್ಗಳು ಕೂಡ ಹೊರಹೊಮ್ಮಿತ್ತು. ಕಾಂಗ್ರೆಸ್ ಪಾಳ್ಯದಲ್ಲಿ ನಾಗಾಲೋಟ ಕಂಡು ಬಂದಿತ್ತು. ಒಂದ್ ರೀತಿಯಲ್ಲಿ ಸಂಭ್ರಮಾಚರಣೆ ಕೂಡ ಮುಗಿಲು ಮುಟ್ಟುವಂತ ಕೆಲಸಗಳಾಗಿತ್ತು. ಆದ್ರೆ ಬೆಳಗ್ಗಿನಿಂದಲೂ ಕೂಡ ಮತ ಎಣಿಕೆ ಪ್ರಕ್ರಿಯೆಗಳನ್ನ ಗಮನಿಸ್ತಾ ಹೋದಾಗ ಈ ಕ್ಷಣದ ಟ್ರೆಂಡ್ ಅನ್ನು ನೋಡ್ತಾ ಇದ್ರೆ ಸುಮಾರು 47 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದು ಈ ಕ್ಷಣದ ಟ್ರೆಂಡ್. ಇದು ಮುಂದಿನ ಹಂತದಲ್ಲೂ ಕೂಡ, ಅಂದ್ರೆ ಮುಂದಿನ ಹಂತದ ಮತ ಎಣಿಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ಹಾವು ಏಣಿ ಆಟ ಆದ್ರೂ ಕೂಡ ಅನುಮಾನ ಇಲ್ಲ ಅಂತ. ಯಾಕಂದ್ರೆ ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ನಮಗೆ ಈ ಕ್ಷಣದ ಟ್ರೆಂಡ್ ಅಷ್ಟೇ ಗಮನಿಸ್ತಾ ಇದ್ರಿ, ಸಂಪೂರ್ಣವಾದಂತ ಫಲಿತಾಂಶ ಹೊರಬಿದ್ದ ಬಳಿಕ ಗೊತ್ತಾಗತ್ತೆ ಅಂತ ಅವರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಆದ್ರೆ ದೆಹಲಿ, ರಾಷ್ಟ್ರ ರಾಜಧಾನಿ ದೆಹಲಿಯ ರಾಜ್ಯದ ಪಕ್ಕದಲ್ಲೇ ಇರುವಂತ ಹರಿಯಾಣದಲ್ಲಿ ಮತ್ತೊಮ್ಮೆ ಬಿಜೆಪಿ ಗೆಲುವಿನ ನಾಗಾಲೋಟ ಸಾಧಿಸುತ್ತೆ ಅನ್ನುವ ಚರ್ಚೆಗಳು ಗರಿಗೆದರ್ತಾ ಇದೆ. ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಬಿಜೆಪಿಗೆ ಗೆಲುವು ಸಿಕ್ಕಿದೆ ಆದ್ರೆ ಒಂದಂತೂ ಸ್ಪಷ್ಟ, ಇಲ್ಲಿ ಜಾಟ್ ಸಮುದಾಯ ಮತ್ತೊಮ್ಮೆ ಕೈ ಹಿಡಿದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ರೈತ ಸಂಘಟನೆಗಳು ಏನು ಹೋರಾಟವನ್ನು ನಡೆಸಿತ್ತು, ಕುಸ್ತಿಪಟುಗಳೇನು ಹೋರಾಟವನ್ನು ನಡೆಸಿದ್ರು, ಅದೇ ರೀತಿಯಾಗಿ ಈ ಸೈನ್ಯಕ್ಕೆ ಸೇರುವಂತಹ ಸುಮಾರು ಜನ ಅಲ್ಲಿಂದ ಅಂದ್ರೆ ಕೆಲವೇ ದಿನಗಳಲ್ಲಿ ಅಗ್ನಿಪಥ್ಗೆ ಹೋಗಿ ಅಲ್ಲಿ ಸೈನ್ಯದಲ್ಲಿ ಕೆಲಸವನ್ನ ಮಾಡಿ ವಾಪಸ್ ಬಂದು ಮತ್ತೊಮ್ಮೆ ನಿರುದ್ಯೋಗವನ್ನ ಅವರು ಎದುರಿಸ್ತಾ ಇದ್ರು. ಇದೆಲ್ಲವೂ ಕೂಡ ಹೊಡೆತ ಕೊಡುತ್ತೆ ಅಂತ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಮೋದಿಯವರ ಭಾಷಣ, ಮೋದಿಯವರ ಅಬ್ಬರದ ಪ್ರಚಾರ, ಅದೇ ರೀತಿಯಾಗಿ ಯೋಗಿ ಆದಿತ್ಯನಾಥ್ ಅವರನ್ನ ಬಳಕೆ ಮಾಡಿಕೊಂಡಂತ ಒಂದು ಪ್ರಚಾರದ ಸಂದರ್ಭದಲ್ಲಿ ಅವರು ಕೊಟ್ಟಂತ ಒಂದು ಪ್ರಚಾರದ ಭಾಷಣ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗ್ತಾ ಇದೆ ಅಂದ್ರೂ ಕೂಡ ತಪ್ಪು. ನಾಗೇಂದ್ರ ಬಾಬು, ಹಾಗೆ ಹೋಲ್ಡ್ ಅಲ್ಲಿ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈಗಾಗಲೇ ನೋಡ್ತಾ ಇದ್ವಿ, ಹರಿಯಾಣದಲ್ಲಿ ಹಾಫ್ ಸೆಂಚುರಿ ಬಾರಿಸಿದ ಬಿಜೆಪಿ 50 ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಧಿಕಾರದ ನಿರೀಕ್ಷೆಯಲ್ಲಿರುವಂತಹ ಕಾಂಗ್ರೆಸ್ಗೆ ಈಗ ಮರ್ಮಘಾತ ಆಗಿದೆ. ಕೇವಲ 35 ಸ್ಥಾನಕ್ಕೆ ಕುಸಿದ ಕಾಂಗ್ರೆಸ್ ಅಭ್ಯರ್ಥಿಗಳು, ಕೇವಲ 35 ಸ್ಥಾನಕ್ಕೆ ಹರಿಯಾಣದಲ್ಲಿ ಹಾಫ್ ಸೆಂಚುರಿ ಈಗ ಬಾರಿಸಿದೆ ಬಿಜೆಪಿ. ನಾವು 9 ಗಂಟೆ ಸರಿಸುಮಾರು ನೋಡ್ತಾ ಇದ್ವಿ, ಆ ಸಂದರ್ಭದಲ್ಲಿ 56ಕ್ಕೆ ಹೋಗಿದೆ ಕಾಂಗ್ರೆಸ್. ಆದರೆ ಈಗ ಸಂಪೂರ್ಣವಾಗಿ ಇಳಿದಿರುವಂಥದ್ದು 36 ಸೀಟನ್ನ ಗೆಲುವನ್ನ ಸಾಧಿಸಿದೆ. ಆದರೆ ಬಿಜೆಪಿ ಹಾಫ್ ಸೆಂಚುರಿ 50 ಸ್ಥಾನವನ್ನ ಗಳಿಸಿರುವಂಥದ್ದು, ಮುನ್ನೆಲೆಯನ್ನ ಸಾಧಿಸ್ಕೊಂಡು ಹೋಗ್ತಾ ಇದೆ. ಮ್ಯಾಜಿಕ್ ನಂಬರ್ 47, ಅದಕ್ಕೂ ಜಾಸ್ತಿ ಆಗಿದೆ. ಎಲ್ಲೊಂದ್ ಕಡೆ ಹರ್ಷೋದ್ಗಾರ ಎಲ್ಲವೂ ಕೂಡ ಇರುವಂಥದ್ದು ಗಮನಿಸ್ತಾ ಇದ್ವಿ. ಒಂದ್ ಕಡೆ
ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವ ಜೊತೆಗೆ JP ನಡ್ಡಾ ಅವರ ನೇತೃತ್ವದಲ್ಲೂ ಕೂಡ ಒಂದು ಮಹತ್ವದ ಸಭೆಯನ್ನು ನಾಳೆ ಕರೆಯಲಾಗಿದೆ. ಯಾರನ್ನ CM ಮಾಡಬೇಕು, ಸರ್ಕಾರ ಯಾವ ರೀತಿಯಾಗಿ ರಚನೆ ಮಾಡಬೇಕು, ಎಲ್ಲದರ ಬಗ್ಗೆ ಸಭೆಯನ್ನ ಕರೆದಿರುವಂಥದ್ದು. ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಸಂಭ್ರಮ ಸಡಗರ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಹರಿಯಾಣದ ಜಿಲೇಬಿ ವರ್ಕೌಟ್ ಆಗಿತ್ತೆ ಅಂತಾನೆ ಹೇಳ್ಬೋದು ಬಿಜೆಪಿಗೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸಾಕಷ್ಟು ಹೋರಾಟದಲ್ಲಿ ಭಾಗಿಯಾಗಿತ್ತು. ಅದು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಇರ್ಬೋದು, ಜೊತೆಗೆ ಹರಿಯಾಣದ ಆಡಳಿತ ಪಕ್ಷ ಬಿಜೆಪಿಯ ವಿರುದ್ಧ ಇರ್ಬೋದು. ಆದ್ರೆ ಬಿಜೆಪಿಗೆ 10 ವರ್ಷ ನೋಡಿ, 10 ವರ್ಷದಲ್ಲಿ ನಡೆದಿರುವಂಥ ಚುನಾವಣೆ, ಒಂದ್ ಕಡೆ ಜಮ್ಮು ಕಾಶ್ಮೀರ ಚುನಾವಣೆ, ಇನ್ನೊಂದು ಕಡೆ ಹರಿಯಾಣದ ಚುನಾವಣೆಯಲ್ಲಿ 10 ವರ್ಷದ ನಂತರ ಕೂಡ ಬಿಜೆಪಿ ಜಯವನ್ನ ಸಾಧಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಒಂದು ರೀತಿಯಲ್ಲಿ ಅದು ಸ್ವಲ್ಪ ಸಾಮಾಜಿಕವಾಗಿ ಭಾಳ ಸೆನ್ಸಿಟಿವ್ ಇರುವಂಥ ಒಂದು ಜಿಲ್ಲೆ, ರಾಜ್ಯ. ಕಣಿವೆ ಮತ್ತು ಕಣಿವೆ ಹೊರಗಡೆ ನಮಗೆ ನಿರೀಕ್ಷಿತ ಜಯ ಸಿಕ್ಕಿದೆ. ಕಣಿವೆ ಒಳಗಡೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ಸಿಗೆ ಜಯ ಸಿಕ್ಕಿದೆ. ಬಟ್ ಇದು ಅಂತಿಮವಲ್ಲ. ಜಮ್ಮು ಕಾಶ್ಮೀರನಲ್ಲಿ ಇನ್ನೂ ರಾಜಕಾರಣ ಇದೆ. ಬರುವಂಥ ದಿನಗಳಲ್ಲಿ ಅದು ಸ್ಪಷ್ಟ ಚಿತ್ರ ಬರ್ತದೆ. ಅವ್ರ ಪಕ್ಷದ ನಾಯಕರಲ್ಲಿ ಈಗ CM ಅವರ ಪ್ರಕರಣ ಮತ್ತು ಬಿಜೆಪಿ ಅಪಪ್ರಚಾರದಿಂದ ಈ ಸೋಲಾಯಿತು ಹರಿಯಾಣದಲ್ಲಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅವ್ರಿಗೆ ಸೋತ ಮೇಲೆ ಏನೋ ನೆಪ ಹೇಳಬೇಕು. ಸೋಲನ್ನು ಒಂದು ರೀತಿಯಲ್ಲಿ ಗಂಭೀರವಾಗಿ ಗೌರವಯುತವಾಗಿ ಒಪ್ಪಿಕೊಂಡ್ರೆ ಅವರಿಗೆ ಶೋಭೆ ತರ್ತದೆ. ಕುಂಟು ನೆಪ ಹೇಳಿದರೆ ಇದೇ ಥರ ಕುಂಟ್ಕೊಂಡು ಹೋಗ್ತಾರೆ. ಜಾತಿ ಜನಗಣತಿ ವಿಚಾರ ಮತ್ತು ಒಳ ಮೀಸಲಾತಿ ವಿಚಾರ ಬಿಜೆಪಿ ನಿಲುವು ಏನಾಗಿದೆ? ನಮ್ಮದು ಒಳ ಮೀಸಲಾತಿದಲ್ಲಿ ಭಾಳ ಸ್ಪಷ್ಟ ಇದೆ. ನಾವು ಆಗಲೇ ರೆಕಮೆಂಡ್ ಮಾಡಿದ್ದೀವಿ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಂತೆ ಮಾಡೋದಕ್ಕೆ ನಾವು ಈಗಾಗಲೇ ರೆಕಮೆಂಡ್ ಮಾಡಿದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷದವರು ಡಬಲ್ ಗೇಮ್ ಆಟ ಆಡ್ತಾ ಇದ್ದಾರೆ. ಒಳ ಮೀಸಲಾತಿಯಲ್ಲಿ ಸಂವಿಧಾನ ತಿದ್ದುಪಡಿ ಅವಶ್ಯಕತೆ ಇಲ್ಲ ಅಂತ ಗೊತ್ತಿದ್ದರು, ಸಂವಿಧಾನ ತಿದ್ದುಪಡಿ ಮಾಡುವಂಥ ಕಣ್ಣು ಒರೆಸುವ ತಂತ್ರವನ್ನು ಮಾಡಿದರು. ಈಗ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ನಾವು ಚರ್ಚೆ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಕುಂಟು ನೆಪಗಳನ್ನು ಹೇಳ್ತಾ ಇದ್ದಾರೆ. ಅವ್ರಿಗೆ ದಲಿತರಾಗಲಿ ಹಿಂದುಳಿದ ವರ್ಗದವರ ಬಗ್ಗೆ ಆಗಲಿ ಯಾವುದೇ ರೀತಿಯ ಪ್ರಾಮಾಣಿಕವಾದಂಥ ಕಳಕಳಿ ಕಾಣ್ತಾ ಇಲ್ಲ. ಜಾತಿ ಗಣತಿಯಲ್ಲೂ ಅಷ್ಟೇ ಕಾಂತರಾಜ್ ಸಮಿತಿಯನ್ನು ಅವ್ರ ಕಾಲದಲ್ಲೇ, ಇವತ್ತು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ನೋಡಿದೆ, ಯಡಿಯೂರಪ್ಪ ಬೊಮ್ಮಾಯಿ ಒಪ್ಕೊಳ್ಳಿಲ್ಲ. ಕಾಂತರಾಜ್ ಕಮಿಟಿ ಅವರಿದ್ದಾಗಲೇ ಕೊಟ್ಟಿರುವಂಥದ್ದು 2017ರಲ್ಲಿ. ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಕರೆಸ್ಕೊಳ್ಳೋವರು ಅವತ್ತ್ಯಾಕೆ ಒಪ್ಕೊಳ್ಳಿಲ್ಲ ಅದನ್ನು? ನೋಡಿ, ಈಗಾಗಲೇ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳ್ತಾ ಇದ್ರು, ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ರು. ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ ಬಿಜೆಪಿ. ಜಮ್ಮು ಕಾಶ್ಮೀರದಲ್ಲಿ 370 ರದ್ದತಿ ಮಾಡಿದೆ. ಜೊತೆಗೆ NC ಅಥವಾ ಕಾಂಗ್ರೆಸ್ ಬಂದರೆ ಅವ್ರು ಹೇಳ್ತಾ ಇರುವಂಥದ್ದು, ನಾವು 370ನ ವಾಪಸ್ ತೆಗೆದುಕೊಂಡು ಬರ್ತೀವಿ, ನಮ್ಮ ಸರ್ಕಾರ ಬಂದರೆ ತಮಗೆ ವೋಟ್ ಹಾಕಿ ಅಂತ ಹೇಳ್ತಾ ಇದ್ರು. ಆದರೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಬಿಜೆಪಿ ಆಡಳಿತಕ್ಕೆ ಬರುವಂಥ ಎಲ್ಲ ಮುನ್ಸೂಚನೆ ಗೊತ್ತಾಗ್ತಾ ಇರುವಂಥದ್ದು. ಒಂದು ಕಡೆ ಗಮನಿಸ್ತಾ ಇದ್ವಿ, ಹರಿಯಾಣದಲ್ಲೂ ಕೂಡ ತಮ್ಮ ಪಾರುಪತ್ಯವನ್ನ ಸಾಧಿಸಿದೆ. ಜೊತೆಗೆ ಈ ಎಲ್ಲ ಎಲೆಕ್ಷನ್ಗಳು, ಈ ಜಾರ್ಖಂಡ್ ಹಾಗೆ ಮಹಾರಾಷ್ಟ್ರ ಎಲೆಕ್ಷನ್ ಬರುತ್ತೆ, ಅವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ದಿಕ್ಸೂಚಿ ಅಂತಾನೆ ಹೇಳ್ಬೋದು. ಇವೆಲ್ಲವೂ ಕೂಡ ಹತ್ತಿರ ಆಗುತ್ತೆ. ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಇವು ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಗ್ಯಾರಂಟಿಯನ್ನು ನಂಬಿದೆ. ಜೊತೆಗೆ ಕರ್ನಾಟಕದಲ್ಲಿ ನೀವು ನೋಡ್ಬೋದು 200 ಯೂನಿಟ್ ಫ್ರೀ ಅಂತ ಹೇಳಿದ. ಆದರೆ ಈ ಹರಿಯಾಣದಲ್ಲಿ 500 ಯೂನಿಟ್ ಕೂಡ ನಾವು ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಅದು ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಆದರೆ 2014 2019 ನೋಡಿದ್ರೆ